ಮಾರಾಟದಲ್ಲಿ ಇಳಿಕೆಯಿಂದಾಗಿ ಒಂದು ವಸ್ತುವಿನ ಬೆಲೆಯನ್ನ ಮೊದಲು 40% ಹೆಚ್ಚಿಸಿ ಆಮೇಲೆ 45% ಇಳಿಸಿದ್ರೆ ಒಟ್ಟಾರೆ ಅವನಿಗೆ ಆಗಿರುವಂತ ಲಾಭ ಅಥವಾ ಹಾನಿ ನಿವ್ವಳ ಬದಲಾವಣೆ ಹೇಳಿ ಅಂತ ಹೇಳಿದ್ದಾರೆ. ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅಂತ ಕೇಳಿದ್ದಾರೆ. ರೈಟ್ ಫಸ್ಟ್ ಏನ್ ಮಾಡಿದಾರೆ ₹100 ಅನ್ಕೊಳ್ಳತ್ತ 40% ಹೆಚ್ಚಳ ಮಾಡಿದಾರೆ ಅಂದ್ರೆ 40% ಹೆಚ್ಚಳ ಮಾಡ್ತೀವಿ ಅಂದ್ರೆ ಏನಾಗುತ್ತೆ ಸರ್ 100 ಇದ್ದಿದ್ದು 140 ಆಗುತ್ತೆ. ಈ 140 ಏನ್ ಮಾಡ್ತೀವಿ ನಾವು 45%. ಈಗ ನನಗೆ 45% ಕಂಡಿಡಕ್ ತ್ರಾಸ ಸರ್. ಅದಕ್ಕೆ ನಾನು ಏನ್ ಮಾಡ್ತೀನಿ ಉಲ್ಟಾ ಕಂಡಿಡ್ಕೊತೀನಿ. ಯಾವ ತರ ಅಂದ್ರೆ ₹100 ಇದ್ದಿದ್ದು ಫಸ್ಟ್ ಗೆ 45% ಇಳಿಸ್ತೀನಿ ಅನ್ಕೋತೀನಿ ನಾನು. 45% ಕಡಿಮೆ ಮಾಡ್ತೀನಿ ಅಂತಂದ್ರೆ ಇದೇನಾಗುತ್ತೆ ₹55 ಆಗುತ್ತೆ ಹೌದಾ. ಅದಾದ್ಮೇಲೆ ನಾನು ಇದರ 40% ಹೆಚ್ಚಳ ಮಾಡ್ತೀನಿ ಅಂತಂದ್ರೆ ಸೊ ಇದರ 10% ಏನಾಗುತ್ತೆ 5.5 ಇದರ 40% ಅಂದ್ರೆ 5.5 ಇಂಟು 4 ಡಬಲ್ ಅಂಡ್ ಹಾಫ್ ಮೆಥಡ್ ಯೂಸ್ ಮಾಡ್ರಿ. ಇದನ್ನ ಡಬಲ್ ಮಾಡಿದ್ರೆ 11 ಇದನ್ನ ಡಬಲ್ ಹಾಫ್ ಮಾಡಿದ್ರೆ 2 11 ಇಂಟು 2 22 55ರ ₹22 ಹೆಚ್ಚಾಗುತ್ತೆ ಅಂದ್ರೆ ₹77 ಆಗುತ್ತೆ ಸರ್. ₹77 ಅಂದ್ರೆ ₹100 ಇದ್ದಿದ್ದು ₹77 ಆಗುತ್ತೆ. ₹23 ಕಡಿತ. ಆಪ್ಷನ್ ಏನಾಗಿರುತ್ತೆ -23%. ರೇಷಿಯೋ ಮೆಥಡ್ ಮಾಡೋದಿದ್ರೆ 40% ಅಂದ್ರೆ ಏನ್ ಸರ್ 2/5 2/5 ಅಂತಂದ್ರೆ 5 ಇದ್ದಿದ್ದು 2 ಕಮ್ಮಿಯಾಗಿ 3 ಆಗಿದೆ. 45% ಅಂತಂದ್ರೆ 45/100 5 9 5 20 ಅಂದ್ರೆ ಇದು ಹೆಚ್ಚಿಗೆ ಆಗಿದ್ದು ಕಡಿಮೆ ಆಗಿದೆ. ಸೊ 40% ಹೆಚ್ಚಳ ಆಗಿದೆ. ಅಂದ್ರೆ 5 ಇದ್ದಿದ್ದು 7 ಆಗುತ್ತೆ. ಇದು ಕಡಿಮೆ ಆಗ್ತಿದೆ ಹಾಗಿದ್ರೆ 20 ಇದ್ದಿದ್ದು 9 ಕಡಿಮೆ ಆಗಿ 11 ಆಗ್ತಿದೆ. ಓಕೆ ಸೊ 5 ಇಂಟು 2 ಸೊ 10 1 0 11 ಇಂಟು 7 77 100 ಇದ್ದಿದ್ದು 77 ಆಗುತ್ತೆ 23% ಕಡಿಮೆ ಆಗುತ್ತೆ. ಆಪ್ಷನ್ 1